ನಂದನವನ ಕಾಡಿನಲ್ಲಿ ಶೇರ್ ಸಿಂಗ್ ರಾಜ ಆಗಿರೋದ್ರಿಂದ ಕಳ್ತನ ಗಲಾಟೆ ಯಾವುದೂ ಆಗ್ತಾ ಇರ್ಲಿಲ್ಲ. ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಒಟ್ಟಾಗಿರ್ತಿದ್ರು. ಆದ್ರೆ ಒಂದಿನ ಇಂತಹ ರಾಮರಾಜ್ಯದಲ್ಲಿ ಕಳ್ತನ ಆಗುತ್ತೆ. ಆಗ್ಬಾರ್ದಾಯ್ತು ಮಹಾರಾಜ್ರೆ, ಆಗ್ಬಾರ್ದಾಯ್ತು. ನಿಮ್ಮ ರಾಜ್ಯಭಾರದಲ್ಲಿ ಇಲ್ಲಿ ತನಕ ಕಳ್ತನ ಆಗಿರ್ಲಿಲ್ಲ, ಆದ್ರೆ ಇವತ್ತಾಗಿದೆ. ಕಳ್ಳತನ? ಅದು ನಮ್ ರಾಜ್ಯದಲ್ಲಿ? ಹೌದು ರಾಜ್ರೆ, ಇವತ್ ಬೆಳಗ್ಗೆನೆ ನನ್ ಮನೆಯಿಂದ ಯಾರೋ ನನ್ ಮೊಬೈಲ್ ಕಳ್ತನ ಮಾಡಿದ್ದಾರೆ. ಚಿಂತಿಸ್ಬೇಡ ನೀನು, ಆದಷ್ಟು ಬೇಗ ನಿನ್ಗೆ ನಿನ್ ಮೊಬೈಲ್ ಸಿಗುತ್ತೆ. ರಾಜ್ಯದಲ್ಲಿ ಮೊದಲನೇ ಬಾರಿ ಕಳ್ತನ ಆಗಿರೋದ್ ಕೇಳಿ ಶೇರ್ ಸಿಂಗ್ಗೆ ತುಂಬಾ ದಂಗಾಗುತ್ತೆ. ಹಾಗಾಗಿ ಆಪ್ತ ಸಲಹೆಗಾರನಾದ ಬಲ್ಲು ಮಂಗನನ್ನು ನದಿ ದಡೆ ಮೇಲೆ ಕರೆಯುತ್ತೆ. ಮಹಾರಾಜ್ರೆ, ನನ್ನನ್ನ ಈ ನದಿ ದಂಡೆಗೆ ಯಾಕೆ ಕರೆದಿದ್ದೀರಿ? ಎಲ್ಲಾ ಸರಿ ಇದೆ ಅಲ್ವಾ? ಏನು ಸರಿ ಇಲ್ಲ ಬಲ್ಲು. ನಿನ್ನೆ ಮೊದಲನೇ ಸಲ ನಮ್ ಕಾಡಿನಲ್ಲಿ ಕಳ್ಳತನವಾಗಿದೆ. ಕಳ್ಳತನ? ಅದು ನಿಮ್ ರಾಜ್ಯದಲ್ಲಿ? ಹಾ, ಅದ್ಕೆ ನಾನ್ ನಿನ್ನ ಇಲ್ಲಿ ಕಳಿಸಿದ್ದು. ಹೇಳಿ ಮಹಾರಾಜ್ರೆ, ನನ್ನಿಂದ ಯಾವ ಕೆಲಸ ಆಗ್ಬೇಕಿದೆ? ನನ್ನೆಲ್ಲಾ ಮಂತ್ರಿಗಳಲ್ಲಿ ಎಲ್ಲರಿಗಿಂತ ನೀನು ಬುದ್ಧಿವಂತ. ಹಾಗಾಗಿ ನೀನೇ ಹೇಳು, ಕಳ್ಳನನ್ನ ಹಿಡಿಯೋದು ಹೇಗೆ? ಅದನ್ನ ನಾನ್ ನೋಡ್ಕೊಳ್ತೀನಿ ಮಹಾರಾಜ್ರೆ, ನೀವು ನೋಡ್ತಾ ಇರಿ ನನ್ ಚಮತ್ಕಾರ. ನಂತರ ಬಲ್ಲು ಮಂಗ ಗುಪ್ತಚರರಿಗೆ ವಿಷಯ ತಿಳಿಸುತ್ತೆ. ಸ್ವಲ್ಪ ಸಮಯದ ನಂತರ ನರಿ ಹಳೆಯ ಮೊಬೈಲ್ ಅನ್ನು ಈ ಪ್ರಾಣಿಗೆ ಮಾರ್ತಾ ಇರುತ್ತೆ. ನೋಡಣ್ಣ, 50,000 ಮೊಬೈಲ್ ನಾನ್ ನಿನ್ಗೆ 5,000 ಕೊಡ್ತಿದ್ದೀನಿ. ಇದಕ್ಕಿಂತ ಕಡಿಮೆ ಸಾಧ್ಯವಿಲ್ಲ. ನನ್ಗನಿಸುತ್ತೆ ಈ ಮೊಬೈಲ್ ಏನ್ ಕಳ್ಳತನ ಮಾಡಿದೀಯಾ? ಬೇಡ ಬೇಡ, ಪುಕ್ಕಟಿ ಕೊಟ್ರು ನನ್ಗೆ ಈ ಮೊಬೈಲ್ ಬೇಡ. ಇವರಿಬ್ಬರ ಮಾತನ್ನು ಮರದ ಹಿಂದೆ ಕೂತ್ಕೊಂಡಿರೋ ಮೊಲ ಕೇಳಿಸ್ಕೊಳ್ಳುತ್ತೆ. ಓಹೋ, ಅಂದ್ರೆ ಭೀಮತೋಳ ಮೊಬೈಲ್ ಕಳ್ಳತನ ಮಾಡಿದ್ನಾ? ಈಗ್ಲೇ ಈ ವಿಷಯ ನಾನು ಬಲ್ಲು ಬಂದರಿಗೆ ತಿಳಿಸ್ತೇನೆ. ಮೊಲ ಈ ವಿಷಯವನ್ನು ಬಲ್ಲು ಮಂಗನಿಗೆ ತಿಳಿಸುತ್ತೆ. ನಂತರ ಬಲ್ಲು ಮಂಗ ಮಹಾರಾಜ್ ಶೇರ್ ಸಿಂಗರಿಗೆ ಹೇಳುತ್ತೆ, ಮಹಾರಾಜ್ರೆ, ಕಳ್ಳ ಯಾರೆಂದು ತಿಳಿದ್ ಬಿಡ್ತು. ಮತ್ತೆ ಅವನು ನಮ್ ಜೊತೆಗೆ ಇಲ್ಲೇ ಇದ್ದಾನೆ. ನೀವೇ ಅವನನ್ನು ಹಿಡಿದು ಶಿಕ್ಷೆ ಕೊಡಿ. ನಮ್ ರಾಜ್ಯದಲ್ಲಿ ಕಳ್ಳತನ ಮಾಡುವವರ ಕೈ ಕಡಿಯಲಾಗುತ್ತೆ, ಹಾಗೆ ಸುಳ್ಳು ಹೇಳಿದವರನ್ನ ಕೊಂದೇ ಬಿಡಲಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಕಳ್ಳ ಸ್ವತಃ ತನ್ನ ತಪ್ಪನ್ನು ಒಪ್ಪಿಕೊಳ್ಬೇಕು. ಅವನಿಗೆ ಕೈ ಕಡಿಯೋದು ಬೇಕಾ ಅಥವಾ ಪ್ರಾಣ ಕಳ್ಕೊಳ್ಳೋದು? ಶಿಕ್ಷೆಯನ್ನು ಕೇಳಿದ ಕೂಡ್ಲೆ ಯಾವುದೇ ಪ್ರಾಣಿಗಳು ತಪ್ಪು ಒಪ್ಕೊಳ್ಳಕ್ಕೆ ಸಿದ್ಧರಿಲ್ಲ. ಆಗ ಈ ಬಲ್ಲು ಹೇಳುತ್ತೆ, ಮಹಾರಾಜ್ರೆ, ನಮ್ ಕಾಡಿನಲ್ಲಿ ಮೊದಲನೇ ಸಲ ಕಳ್ಳತನವಾಗಿದೆ. ಹಾಗಾಗಿ ನಿಮ್ಮಲ್ಲಿ ನನ್ ವಿನಂತಿ, ಕಳ್ಳನಿಗೆ ತನ್ನ ತಪ್ಪನ್ನ ತಿದ್ದಿಕೊಳ್ಳ ಅವಕಾಶ ಕೊಡಿ. ಒಂದ್ ವೇಳೆ ಕಳ್ಳ ತನ್ನ ತಪ್ಪನ್ನ ಸ್ವತಃ ಒಪ್ಪಿಕೊಂಡ್ರೆ ಅವನಿಗೆ ಕ್ಷಮೆ ನೀಡ್ಬೇಕು. ಚತುರ ಬಲ್ಲು ಮಂಗನ ಸಲಹೆ ಶೇರ್ ಸಿಂಗ್ಗೆ ಚೆನ್ನಾಗನ್ಸುತ್ತೆ. ಸರಿ, ನನ್ಗೆ ಬಲ್ಲುನ ಅಭಿಪ್ರಾಯ ಒಪ್ಪಿಗೆಯಾಗಿದೆ. ಒಂದ್ ವೇಳೆ ಕಳ್ಳ ತನ್ನ ತಪ್ಪನ್ನು ಒಪ್ಪಿಕೊಂಡ್ರೆ ನಾನವನನ್ನ ಕ್ಷಮಿಸಿ ಬಿಡ್ತೇನೆ. ಶೇರ್ ಸಿಂಗ್ ನ ಮಾತನ್ ಕೇಳಿ ನರಿ ಹೇಳುತ್ತೆ, ಮಹಾರಾಜ್ರೆ, ಮೊಬೈಲ್ ಕಳ್ಳತನ ಮಾಡಿದವನು ನಾನು, ನನ್ನನ್ನು ಕ್ಷಮಿಸಿ ಬಿಡಿ. ನರಿಯಿಂದ ಮೊಬೈಲ್ ಇಸ್ಕೊಂಡ್ಮೇಲೆ ಶೇರ್ ಸಿಂಗ್ ಅದನ್ನ ಕ್ಷಮಿಸುತ್ತೆ. ನಂತರ ಈ ಮೊಬೈಲ್ ಅನ್ನು ಜಿಂಕೆಗೆ ಕೊಡುತ್ತೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಕೆಲವು ದಿನಗಳ ನಂತರ ಇವರಿಬ್ರು ಗೌರಿ ಹಸುವಿನ ಮನೆಗೆ ಹೋಗ್ತಾರೆ. ಬನ್ನಿ ಬನ್ನಿ, ಏನು ನೀವಿಬ್ರು ಬಂದಿದ್ದೀರಿ? ವಿಷಯ ಏನಂದ್ರೆ, ನನ್ ಹೆಂಡತಿಯ ಕೆಚ್ಚಲಲ್ಲಿ ಹಾಲು ಬರ್ತಾ ಇಲ್ಲ. ನಮ್ ಮಗುವಿಗೆ ಹಾಲು ಬೇಕಿದೆ. ಒಂದ್ ವೇಳೆ ಹಾಲು ಸಿಗದಿದ್ರೆ ಹಸಿವಿಂದ ಅವನು ಸಾಯಬಹುದು. ಹಾಗಾಗಿ ನಾವು ಹಾಲಿಗಾಗಿ ನಿಂಬಳಿ ಬಂದಿದ್ದೇವೆ. ಹಾ, ನಾನ್ ನಿಮ್ಗೆ ಹಾಲ್ ಕೊಡ್ತೀನಿ. ಆದ್ರೆ ಮಕ್ಕಳಿಗಾದ್ರೆ ನಾನ್ ದುಡ್ಡು ಕೂಡ ತಗೊಳಲ್ಲ. ಮತ್ತೆ ನಾಳೆಯಿಂದ ಹಾಲನ್ನು ನಿಮ್ ಮನೆಗೆ ಕಳಿಸ್ತೀನಿ. ನಿಮ್ಗೆ ಇಲ್ಲಿ ತನಕ ಬರೋ ತೊಂದ್ರೆನೂ ಬೇಡ. ಇವರಿಬ್ಬರ ಮಾತನ್ನು ಮರದ ಮೇಲೆ ಕೂತ್ಕೊಂಡಿರೋ ಕಾಡು ಬೆಕ್ಕು ಕೇಳಿಸ್ಕೊಳ್ಳುತ್ತೆ. ನಾನು ಹಾಲು ಕೇಳಲು ಹೋದ್ರೆ ಮುದುಕಿ ಕೊಡೋದಿಲ್ಲ, ಆದ್ರೆ ಜಿಂಕೆಗೆ ಪುಕ್ಕಟಿಗೆ ಕೊಡ್ತಾಳೆ. ನೋಡು, ನಾನ್ ನಿನ್ಗೆ ಹೇಗೆ ಪಾಠ ಕಲಿಸ್ತೇನೆ. ಈಗ ಈ ಬೆಕ್ಕು ಹಾಲು ಕದಿಯೋಕೆ ತಯಾರಾಗುತ್ತೆ. ಮರುದಿನ ಗೌರಿ ಹಸು ಪಾತ್ರೆಗೆ ಹಾಲ್ ತುಂಬಿ ಸುಮನ್ ಕುರಿಗೆ ಹೇಳುತ್ತೆ, ಸುಮನ್, ಜಿಂಕೆಗೆ ಹಾಲ್ ಕೊಟ್ಟು ಬಾ. ಮತ್ತೆ ನಾಳೆಯಿಂದ ಪಾತ್ರೆಗೆ ಹಾಲ್ ತುಂಬಿ ಹೊರಗಡೆ ಇಡ್ತೀನಿ. ನೀನ್ ನಾಳೆ ಬೆಳಿಗ್ಗೆ ಬೇಗ ಕೊಟ್ಬಿಡು ಅವರಿಗೆ. ಇದು ಹಾಲ್ ತಗೊಂಡ್ ಹೋಗೋದನ್ನ ನೋಡಿ ಬೆಕ್ಕು ಯೋಚಿಸುತ್ತೆ, ನಾಳೆ ಬೆಳಿಗ್ಗೆ ನಿನ್ ಹಾಲಿನ ಕಳ್ಳತನವಾಗುತ್ತೆ ಮುದಿಗೂಬೆ, ನೋಡ್ತಾ ಇರು. ಮರುದಿನ ಸೂರ್ಯ ಹುಟ್ಟೋಕ್ ಮುಂಚೆನೆ ಗೌರಿ ಹಸು ಪಾತ್ರೆಗೆ ಹಾಲ್ ತುಂಬಿ ಹೊರಗಡೆ ಇಟ್ಬಿಡುತ್ತೆ. ಮರದ ಮೇಲ್ ಕೂತ್ಕೊಂಡಿರೋ ಬೆಕ್ಕು ಇದಕ್ಕಾಗೆ ಕಾಯ್ತಾ ಇರುತ್ತೆ. ಅವಕಾಶ ಸಿಕ್ಕಿದ್ ಕೂಡ್ಲೆ ಹಾಲಿನ ಪಾತ್ರೆ ತಗೊಂಡ್ ಹೊರಟೋಗುತ್ತೆ. ಎಲ್ಲಾ ಹಾಲನ್ನು ಕುಡಿದ್ಮೇಲೆ ಖಾಲಿ ಪಾತ್ರೆ ತಗೊಂಡು ನರಿ ಮನೆ ಮುಂದೆ ಇಡುತ್ತೆ. ಇದೇ ರೀತಿ 3-4 ದಿನ ಬೆಕ್ಕಿನಾಟ ನಡೆಯುತ್ತೆ. ಇದ್ರಿಂದ ಬೇಸತ್ತು ಗೌರಿ ಹಸು ಶೇರ್ ಸಿಂಗ್ ಬಳಿ ಬಂದು ಹೇಳುತ್ತೆ, ಮಹಾರಾಜ್ರೆ, ನನ್ಗನಿಸ್ತಿದೆ ನಮ್ ಕಾಡಿಗೆ ಯಾರ್ದೋ ದೃಷ್ಟಿ ತಾಗಿದೆ. ಮೊದಲಿನ ಹಾಗೆ ನಮ್ಗೆ ರಕ್ಷಣೆ ಇಲ್ಲ. ಹಾಗ್ಯಾಕ್ ಹೇಳ್ತಿದ್ದೀಯ ಗೌರಿ? ಯಾರಾದ್ರೂ ನಿನ್ಗೆ ಕಷ್ಟ ಕೊಟ್ರಾ? ಹೌದು ಮಹಾರಾಜ್ರೆ, ದಿನಾ ನಮ್ ಮನೆಯಿಂದ ಹಾಲಿನ ಕಳ್ತನವಾಗ್ತಿದೆ. ಮತ್ತೆ ಖಾಲಿ ಪಾತ್ರೆನ ನರಿ ಮನೆ ಮುಂದೆ ಇಟ್ಟಿರ್ತಾರೆ. ಮಹಾರಾಜ್ರೆ, ನನ್ಗನಿಸುತ್ತೆ ತೋಳನೇ ಕದ್ದಿರಬಹುದು. ಮೊಬೈಲ್ ಕಳ್ಳತನ ಕೂಡ ಅವನೇ ಮಾಡಿದ್ದ. ಆದ್ರೆ ಬಲ್ಲುನ ಅಭಿಪ್ರಾಯದಂತೆ ಅವನನ್ನು ಕ್ಷಮಿಸಿದ್ದೀರಿ.
ನಿಮ್ಗೆಲ್ಲ ಅನಿಸುತ್ತಾ ತೋಳನೆ ಕಳ್ಳತನ ಮಾಡಿರ್ಬೋದೆಂದು? ಹಾ ನಮ್ಗನಿಸುತ್ತೆ ತೋಳನೆ ಕಳ್ಳನೆಂದು. ಕ್ಷಮಿಸಿ ಮಹಾರಾಜರೇ, ಆದ್ರೆ ನನ್ಗನ್ಸುತ್ತೆ ತೋಳ ಕಳ್ಳನಲ್ವೆಂದು. ಆದ್ರೆ ಹಾಗೆ ನಿನ್ಗೆ ಯಾಕೆ ಅನಿಸುತ್ತೆ ಬಲ್ಲು? ಯಾಕಂದ್ರೆ ಒಂದ್ ವೇಳೆ ತೋಳನೆ ಕಳ್ಳತನ ಮಾಡ್ತಿದ್ರೆ ಖಾಲಿ ಬಾಟ್ಲಿ ಸ್ವತಃ ತನ್ ಮನೆ ಮುಂದೆ ಇಡ್ತಿರ್ಲಿಲ್ಲ. ಈಗ ಕಳ್ಳನನ್ನು ಹಿಡಿಯೋದು ಹೇಗೆ ಮಹಾರಾಜ್ರೆ? ಕಳ್ಳನನ್ನ ಹುಡುಕೋ ಉಪಾಯ ನಮ್ಮ ಬುದ್ಧಿಶಾಲಿ ಸಹಾಯಕ ಬಲ್ಲು ಬಂದರ್ ಹೇಳ್ತಾನೆ. ಹೇಳು ಬಲ್ಲು, ಕಳ್ಳನನ್ನ ಹೇಗೆ ಹಿಡಿಯುವುದೆಂದು. ಕಳ್ಳನನ್ನ ಹಿಡಿಯೋ ಸುಲಭ ಉಪಾಯವಿದೆ ಮಹಾರಾಜರೇ. ಇಂದು ರಾತ್ರಿಯಿಂದಲೇ ಹಸುವಿನ ಮನೆಯ ಹೊರಗಡೆ ನಮ್ ಗುಪ್ತಚಾರರು ಪಹರೆಯಲ್ಲಿರ್ತಾರೆ. ಕಳ್ಳ ಹಾಲು ಕದಿಯೋಕೆ ಬರ್ತಿದ್ದಂತೆ ನಮ್ಗೆ ತಿಳಿದು ಬಿಡುತ್ತೆ. ಆಮೇಲೆ ನಾವು ಶಿಕ್ಷೆಯ ಘೋಷಣೆ ಮಾಡ್ತೇವೆ. ಇದೆಲ್ಲವನ್ನು ಕಾಡು ಬೆಕ್ಕು ಕೇಳಿಸ್ಕೊಳ್ಳುತ್ತೆ. ಎಷ್ಟರವರೆಗೆ ನೀನು ಪಹರೆ ಕೊಡ್ತೀಯೋ ಅಷ್ಟರವರೆಗೆ ನಾನು ಹಾಲು ಕದಿಯೋದಿಲ್ಲ. ಹಾಗಾಗಿ ನನ್ನನ್ನು ಹಿಡಿಯೋ ಪ್ರಶ್ನೆಯೇ ಬರೋದಿಲ್ಲ. ಇದೆಲ್ಲ ಆದ್ಮೇಲೆ ರಾತ್ರಿ ಆದ್ ಕೂಡ್ಲೆ ಗೌರಿ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾ ಪ್ರಾಣಿಗಳು ಕಾಯ್ತಿರ್ತಾರೆ. ಮರದ ಮೇಲೆ ಕೂತ್ಕೊಂಡಿರೋ ಕಾಡು ಬೆಕ್ಕು ಇದೆಲ್ಲವನ್ನು ನೋಡುತ್ತೆ. ಅಯ್ಯೋ, ಬಿಲ್ಲ ನನ್ನ ಹಿಡಿಯೋದು ಕಷ್ಟ ಸಾಧ್ಯ ಮಾತ್ರವಲ್ಲ, ಅಸಾಧ್ಯ. ರಾತ್ರಿ ಆದ್ ಕೂಡ್ಲೆ ಗೌರಿ ಹಸು ಹಾಲಿನ ಪಾತ್ರೆನ ಮನೆ ಮುಂದೆ ಇಡುತ್ತೆ. ಆದ್ರೆ ಬೆಳಗ್ಗೆ ಆದ್ರೂ ಕೂಡ ಹಾಲು ಕಳ್ತನ ಆಗಲ್ಲ. ಇದೇ ರೀತಿ ದಿನಾ ರಾತ್ರಿ ಎಲ್ಲಾ ಪ್ರಾಣಿಗಳು ಹಾಲಿಗಾಗಿ ಕಾಯ್ತಿರ್ತಾರೆ. ಆದ್ರೆ ಯಾವತ್ತೂ ಹಾಲಿನ ಕಳ್ತನ ಆಗೋದೇ ಇಲ್ಲ. ಹೀಗಾಗಿ ಶೇರ್ ಸಿಂಗ್ ಬಲ್ಲು ಮಂಗನನ್ನು ನದಿ ದಂಡೆ ಮೇಲೆ ಕರೆದು ಹೇಳುತ್ತೆ, ಬಲ್ಲು, ನಿನ್ನ ಬುದ್ಧಿವಂತಿಕೆ ನನ್ನ ಸಾಮರ್ಥ್ಯ ಪ್ರದರ್ಶಿಸಿ ಆಯ್ತು. ಆದ್ರೂ ಕಳ್ಳನನ್ನು ಹಿಡಿಯೋಕಾಗಿಲ್ಲ. ಇನ್ನೇನ್ ಮಾಡೋದು? ಮಹಾರಾಜರೇ, ನನ್ನ ಬುದ್ಧಿವಂತಿಕೆಯನ್ನು ಇನ್ನೂ ಬಳಕೆ ಮಾಡಿಲ್ಲ. ಏನರ್ಥ? ಹಸುವಿನ ಮನೆಯ ಹೊರಗಡೆ ಗುಪ್ತಚಾರನನ್ನ ನೇಮಿಸಿದ್ದೇವಲ್ಲ, ಅದೇನು? ಅದೆಲ್ಲ ಏನೆಂದು ನಿಮ್ಗೆ ಕೆಲವೇ ದಿನಗಳಲ್ಲಿ ತಿಳಿಯುತ್ತೆ. ಸಾಕು, ನಾಳೆ ನೀವು ದರ್ಬಾರಿಗೆಲ್ಲರನ್ನು ಕರೆಯಿರಿ. ನಾನ್ ಏನ್ ಹೇಳ್ತೇನೋ ಹಾಗೆ ಮಾಡ್ತಾ ಹೋಗಿ ಮಹಾರಾಜ್ರೆ. ಶೇರ್ ಸಿಂಗ್ಗೆ ಬಲ್ಲು ಮಂಗನ ಬುದ್ಧಿವಂತಿಕೆ ಮೇಲೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ಬಲ್ಲು ಮಾತಿನಂತೆ ಎಲ್ಲಾ ಪ್ರಾಣಿಗಳ ಸಭೆ ಕರೆಯುತ್ತೆ. ಗೆಳೆಯರೇ, ಹಲವು ದಿನಗಳಿಂದ ನಮ್ಮ ಗುಪ್ತಚಾರರು ಹಸುವಿನ ಮನೆ ಹೊರಗೆ ಪಹರೆ ನೀಡಿದ್ರು. ಆದ್ರೆ ಕಳ್ಳನನ್ನ ಹಿಡಿಯೋಕಾಗಿಲ್ಲ. ಹಾಗಾಗಿ ನಾನು ಈ ಕಾಡಿನ ಬುದ್ಧಿಶಾಲಿ ಮಂತ್ರಿ ಬಲ್ಲು ಬಂದನಿಗೆ ಕಳ್ಳನನ್ನು ಹಿಡಿಯೋಕೆ 3 ದಿನಗಳ ಅವಕಾಶ ನೀಡ್ತೇನೆ. ಒಂದು ವೇಳೆ 3 ದಿನಗಳೊಳಗೆ ಬಲ್ಲು ಬಂದರ್ ಕಳ್ಳನನ್ನು ಹಿಡಿಯಲು ಆಗದಿದ್ರೆ ಅವನನ್ನೇ ಕಳ್ಳನೆಂದು ಹಿಡಿದುಕೊಳ್ಳಲಾಗುತ್ತೆ. ನನ್ಗೆ ಒಪ್ಪಿಗೆ ಇದೆ. ನಂತರದ ಕ್ಷಣದಲ್ಲೇ ಬಲ್ಲು ಮಂಗ ಹೇಳುತ್ತೆ, ಕಳ್ಳನನ್ನ ಹಿಡಿದ್ಬಿಟ್ಟೆ ಮಹಾರಾಜರೇ. ಹಾಲಿನ ಕಳ್ಳ ತೋಳ, ಹಿಡಿದ್ಕೊಳ್ಳಿ ಅವನನ್ನ. ಕಳ್ಳ ತೋಳನೆ? ಆದ್ರೆ ನೀನ್ ಹೇಳ್ತಿದ್ದಿ ತೋಳ ಕಳ್ಳನಾಗಿದ್ರೆ ಖಾಲಿ ಬಾಟ್ಲಿ ತನ್ನ ಮನೆ ಮುಂದೆ ಇಡಲು ಸಾಧ್ಯವಿಲ್ಲವೆಂದು. ಹೇಳಿದ್ದೆ, ಆದ್ರೆ ಈಗ ಹೇಳ್ತಿದ್ದೇನೆ ತೋಳನೇ ಕಳ್ಳನೆಂದು. ಈ ಎಲ್ಲಾ ಮಾತನ್ನು ಎಲ್ಲಾ ಪ್ರಾಣಿಗಳ ಜೊತೆ ಈ ಬೆಕ್ಕು ಕೇಳಿಸ್ಕೊಳ್ತಾ ಇರುತ್ತೆ. ಬಂಧಿಸಿ ತೋಳನನ್ನ. ಸ್ವಲ್ಪ ಸಮಯದ ನಂತರ ಈ ನರಿಗಳನ್ನು ಬಂಧಿಸಿ ಶೇರ್ ಸಿಂಗ್ನ ಎದುರಿಗೆ ನಿಲ್ಲಿಸ್ತಾರೆ. ಇದು ಅನ್ಯಾಯ ಮಹಾರಾಜರೇ. ಬಂದರ್ ತನ್ನನ್ನ ರಕ್ಷಿಸಿಕೊಳ್ಳಲು ನನ್ನನ್ನು ಕಳ್ಳ ಅಂತಿದ್ದಾನೆ. ನಾನು ಕಳ್ಳನಲ್ಲ. ನಮ್ ಕಾಡಿನಲ್ಲಿ ಮೊದಲೆಂದು ಕಳ್ಳತನವಾಗಿರ್ಲಿಲ್ಲ. ಆದ್ರೆ ನೀನು ಮೊಬೈಲ್ ಕಳ್ಳತನ ಮಾಡಿದ್ದೀಯಾ. ಹಾಗಾಗಿ ನನ್ಗನಿಸುತ್ತೆ ನೀನೇ ಕಳ್ಳನಿರ್ಬೇಕೆಂದು. ನಂತರ ಶೇರ್ ಸಿಂಗ್ ಬಲ್ಲು ಜೊತೆ ಏನೋ ಮಾತಾಡ್ಕೊಂಡು ನರಿಗಳಿಗೆ ಶಿಕ್ಷೆ ಕೊಡೋಕೆ ತಯಾರಾಗತ್ತೆ. ತೋಳ ಮೊದ್ಲು ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದ. ಇದು ಇವನು 2ನೇ ಅಪರಾಧ. ಹಾಗಾಗಿ ಅವನಿಗೆ ಶಿಕ್ಷೆ ಏನಂದ್ರೆ ಅವನನ್ನ ನಮ್ ಕಾಡಿನಿಂದ ಹೊರಗೆ ಓಡಿಸೋದು. ಶಿಕ್ಷೆಯ ಅನುಸಾರ ನರಿಗಳನ್ನು ಬೇರೆ ಕಾಡಿಗೆ ಕಳಿಸಲಾಗುತ್ತೆ. ಮರುದಿನ ರಾತ್ರಿ ಗೌರಿ ಹಸು ಹಾಲಿನ ಪಾತ್ರೆ ಹೊರಗಡೆ ಇಡುತ್ತಾ ಹೇಳುತ್ತೆ, ಶೇರ್ ಸಿಂಗ್ಗೆ ಒಳ್ಳೇದಾಗ್ಲಿ. ಈಗ ನನ್ ಮನೆಯಿಂದ ಹಾಲಿನ ಕಳ್ತನ ಆಗೋದಿಲ್ಲ. ಗೌರಿಯ ಮಾತನ್ನು ಕೇಳಿ ಮೇಲೆ ಕೂತ್ಕೊಂಡಿರೋ ಬೆಕ್ಕು ಹೇಳುತ್ತೆ, ಮೊದಕೆ ಹಾಲಂತೂ ಈಗ್ಲೂ ಕಳ್ಳತನವಾಗುತ್ತೆ. ಯಾಕೆಂದ್ರೆ ಹಾಲಿನ ಕಳ್ಳ ತೋಳನಲ್ಲ ನಾನು. ಸ್ವಲ್ಪ ಸಮಯದ ನಂತರ ಈ ಬೆಕ್ಕು ಹಾಲ್ ಕದಿಯೋಕ್ ಹೊರಡುತ್ತೆ. ಬೆಕ್ಕು ಹಾಲನ್ನು ತಗೊಳಕ್ ಹೋದ್ ಕೂಡ್ಲೆ ಶೇರ್ ಸಿಂಗ್ ಮತ್ತು ಎಲ್ಲಾ ಪ್ರಾಣಿಗಳು ಅಲ್ಲಿಗ್ ಬಂದ್ಬಿಡ್ತಾರೆ. ಅಲ್ಲಿ ನಿಲ್ಲು ಬೆಕ್ಕೆ, ಒಂದ್ ವೇಳೆ ಓಡೋಕೆ ಪ್ರಯತ್ನ ಪಟ್ರೆ ಕೊಂದು ಬಿಡ್ತೇನೆ. ಸಿಕ್ಕಿ ಬಿದ್ದ ಕಾಡು ಬೆಕ್ಕು ಭಯದಿಂದ ಹೇಳುತ್ತೆ, ನನ್ನನ್ನ ಕ್ಷಮಿಸಿ ಮಹಾರಾಜರೇ, ನನ್ನಿಂದ ಅಪರಾಧವಾಯ್ತು. ನೀನೇನ್ ತಿಳ್ಕೊಂಡಿದ್ದಿ? ನಿನ್ನನ್ನು ಎಂದು ಹಿಡಿಯೋಕೆ ಸಾಧ್ಯವಿಲ್ಲವೆಂದ? ಅರೆ, ನಿನ್ನನ್ನ ಹಿಡಿಯೋಕೆಂದೇ ನಾವೊಂದು ಪ್ಲಾನ್ ಮಾಡಿದ್ದೆವು. ಕೇಳ ಬಯಸ್ಯಾ? ಹಾಗಾದ್ರೆ ಕೇಳು. ಹಸುವಿನ ಮನೆಯ ಹೊರಗೆ ನಾವು ಗೂಢಾಚಾರರನ್ನ ಅವಿತ್ಕೊಂಡು ಕಳ್ಳನ ಮೇಲೆ ನಿಗಾ ಇಡಲು ಹೇಳಿದ್ದಾಗ ನಮ್ಗೆ ತಿಳಿದಿತ್ತು ಕಳ್ಳತನ ಮಾಡೋಕೆ ಬರಲ್ಲ ಅಂತ. ಹಾಗಾಗಿ ಸ್ವಲ್ಪ ದಿನದ ಬಳಿಕ ನಾವು ಕಳ್ಳನನ್ನು ಹಿಡಿದೇವೆಂದು ನಾಟಕವಾಡಿದೆವು. ತೋಳ ಮೊದ್ಲು ಸಹ ಕಳ್ಳತನದ ಅಪರಾಧದಲ್ಲಿ ಸಿಕ್ಕಿ ಬಿದ್ದಿದ್ದ. ಹಾಗಾಗಿ ಅವನೇ ಕಳ್ಳನೆಂದು ಸಾಬೀತುಪಡಿಸೋದು ನಮ್ಗೆ ತುಂಬಾ ಸುಲಭವಾಯಿತು. ಹಾಗೆ ನಾವೆಲ್ಲ ಪ್ಲಾನ್ ತೋಳನಿಗೆ ತಿಳಿಸಿದೆವು ಮತ್ತು ತೋಳ ನಮ್ ಪ್ಲಾನ್ಗೆ ಸೇರಿಕೊಂಡ. ಆ ಬಳಿಕ ನಾನು ತೋಳನಿಗೆ ಶಿಕ್ಷೆ ವಿಧಿಸಿದೆ. ಮತ್ತೆ ನೀನು ನಿಶ್ಚಿಂತನಾದೆ.
ನಿನ್ಗನಿಸ್ತು ನಿನ್ ಅಪರಾಧಕ್ಕೆ ಶಿಕ್ಷೆ ತೋಳನಿಗೆ ಸಿಕ್ಕಿ ಆಯ್ತು, ಹಾಗಾಗಿ ನಿನ್ ಮೇಲೆ ಯಾರು ಸಂಶಯ ಪಡೋದಿಲ್ಲ ಅಂತ. ಆದ್ರೆ ಇದು ನಿನ್ ತಪ್ಪು ಗ್ರಹಿಕೆ. ನಿನ್ನನ್ನ ಪ್ರತ್ಯಕ್ಷವಾಗಿ ಹಿಡಿಯೋಕಂತಾನೆ ನಾವು ಈ ಪ್ಲಾನ್ ಮಾಡಿದ್ದೆವು. ಮತ್ತೆ ನೀನು ಸಿಕ್ಕಿ ಬಿದ್ದಿ. ಗೌರಿ, ಇವನಿಗಿಂತ ಭೀಕರ ಶಿಕ್ಷೆ ನೀಡ್ತೇವೆ ನಾವು. ಅದನ್ನ ಕಂಡು ಈ ಕಾಡಿನಲ್ಲಿ ಯಾರು ಕಳ್ಳತನ ಮಾಡೋ ಧೈರ್ಯ ಮಾಡಬಾರ್ದು. ಮರುದಿನ ಕಾಡು ಬೆಕ್ಕಿಗೆ ದೊಡ್ಡ ಶಿಕ್ಷೆ ಕೊಡಲಾಗುತ್ತೆ. ಬುದ್ಧಿವಂತಿಕೆಯಿಂದ ಕಳ್ಳತನವನ್ನು ಹಿಡಿದಿದ್ದಕ್ಕೆ ಬಲ್ಲುಮಂಗನಿಗೆ ಬಹುಮಾನ ನೀಡಲಾಗುತ್ತೆ. ಬೇಲಾಪುರ್ ಎಂಬ ಊರಿನ ದೊಡ್ಡ ಕಾಡಿನಲ್ಲಿ ಮತ್ತೊಮ್ಮೆ ಚುನಾವಣೆ ಆಗಲಿದೆ. ಈಗ ಮತ್ತೊಮ್ಮೆ ಚುನಾವಣೆ ಬಂದಿದೆ ಅಣ್ಣಂದಿರೇ. ಈ ಸಲ ಕಾಡಿನ ರಾಜ ಯಾರಾಗಬಹುದು? ತಮ್ಮ, ಪ್ರತಿ ಸಲದಂತೆ ಈ ಸಲವೂ ನಮ್ಮ ಅಣ್ಣ ಶೇರ್ ಸಿಂಗ್ನೇ ರಾಜನಾಗ್ತಾನೆ. ನಾನ್ ಹೇಳ್ತೇನೆ, ಈ ಸಲ ಕಥೆಯಲ್ಲಿ ಟ್ವಿಸ್ಟ್ ಆಗ್ಬೇಕು. ಹಾ, ಒಳ್ಳೆ ಝಕಾಸ್ ಮಾತು ಹೇಳಿದೆ ನೀನು. ಎಲ್ರಿಗೂ ಶೇರ್ ಸಿಂಗ್ ನಿಂದ ಸಾಕಾಗಿದೆ. ಹಾಗಾದ್ರೆ ರಾಜ ಯಾರಾಗ್ತಾನೆ? ಅರೆ, ನಮ್ಮ ಎಲ್ರಿಗಿಂತ ಸಾಲಿಡ್ ಅಣ್ಣ ಅಂದ್ರೆ ಬಾಹು ಅಣ್ಣ. ಆದ್ರೆ ನಾನ್ ಹೇಗೆ? ಅರೆ ಬಾಹು, ಯಾಕೆ ಹೆದರ್ತಿ? ನಾವೆಲ್ಲ ಇದ್ದೇವಲ್ಲ ನಿನ್ ಜೊತೆ. ಅರೆ, ನಿಂದಂತೂ ಮಸ್ತ್ ಬಾಡಿದೆ. ಏಹೇ. ಹಾ, ಅಂದ್ರೆ ನೀನಂತೂ ರಿತಿಕ್ ರೋಷನ್ ಅಂತಿದ್ದೀಯಾ. ಅರೆ ಅಲ್ಲಲ್ಲ, ಅವನು ನಮ್ಮ ಚುಲ್ಬುಲ್ ಪಾಂಡಿದ್ದಾನಲ್ಲ, ದಬಂಗ್, ಪೂರ್ತಿ ಸಾಲಿಡ್ ಸಲ್ಮಾನ್ ಅಣ್ಣ. ಅರೆ ಇಲ್ಲ, ನಿನ್ನದಂತೂ ನಮ್ಮ ಬಾಹುಬಲಿ ಇದ್ದಾನಲ್ಲ, ಅವನಂತೆ ಬಾಡಿ ನಿಂದು. ಮತ್ತೆ ನಿನ್ನ ಹೆಸರು ಕೂಡ ಬಾಹು ಇದೆ. ನಮ್ಮ ನೇತಾರ ಹೇಗಿರ್ಬೇಕು? ಬಾಹು ಮಂಗನಂತಿರ್ಬೇಕು. ಎಲ್ರೂ ಹೇಳಿ, ನಮ್ಮ ನೇತಾರ ಹೇಗಿರ್ಬೇಕು? ಬಾಹು ಮಂಗನಂತಿರ್ಬೇಕು. ಬಂದರ್ ಬಾಹು ತುಂಬಾ ಶಕ್ತಿಶಾಲಿಯಾಗಿತ್ತು. ಹಾಗಾಗಿ ಬಂದರ್ ಪ್ರಜಾತಿಯ ಎಲ್ಲರೂ ಬಯಸ್ತಿದ್ರು ಬಂದರ್ ಬಾಹುನೇ ಕಾಡಿನ ರಾಜನಾಗ್ಬೇಕೆಂದು. ನೋಡಣ್ಣ, ನೀನೊಬ್ನೇ ನಮ್ಮ ಮಂಗಗಳ ಜಾತಿಯ ಹೆಸರು ಪ್ರಸಿದ್ಧಗೊಳಿಸಬಹುದು. ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡ ನೀನು. ಇದನ್ ಕೇಳಿ ಬಾಹು ಉತ್ಸಾಹದಿಂದ ಅರಳುತ್ತೆ ಮತ್ತೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋಕೆ ರೆಡಿ ಆಗುತ್ತೆ. ನಾನಾಗ್ತೇನೆ ಕಾಡಿನ ಹೊಸ ರಾಜ, ಬಾಹು ರಾಜ. ಮತ್ತೆ ಎಲ್ರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಒಂದಿನ ಸಿಂಹ ಕಾಲು ಬಾಹುಗೆ ತಿಳಿಸಿ ಹೇಳ್ತಾನೆ, ನೋಡು ಬಾಹು, ಒಪ್ತೇನೆ, ನಾನು ಸಿಂಹ ಜಾತಿಯವರು, ಆದ್ರೆ ನಾನು ನಿನ್ನ ಗೆಳೆಯ. ನೀನು ಬೆಕ್ಕು ಇಲಿ ಆಟದ ಬಗ್ಗೆ ಕೇಳಿದ್ಯಲ್ವಾ? ಹಾ, ಅದ್ಕೇನಾಯ್ತು? ಬಾಹು, ರಾಜ ಕೇವಲ ಶಕ್ತಿಯಿಂದ ಆಗೋದಿಲ್ಲ, ಬುದ್ಧಿ ಮತ್ತು ಚತುರತೆ ಕೂಡ ರಾಜನೀತಿಯ ಜೀವನದ ಅಂಗವಾಗಿದೆ. ನೀನ್ ಸರಿಯಾಗಿ ಹೇಳ್ತಿದ್ದಿ. ನಾನು ಈ ಚುನಾವಣೆಗೆ ನಿಲ್ಲೋಕೆ ಮನಸ್ಸಿಲ್ಲ, ಆದ್ರೆ ನನ್ನ ಜಾತಿಯವರು ನಾನು ಚುನಾವಣೆಗೆ ನಿಲ್ಬೇಕೆಂದು ಬಯಸ್ತಾರೆ. ಇನ್ನೊಂದು ವಿಷಯ ಬಾಹು, ನಿನ್ನೆಲ್ಲ ಮಂಗಗಳ ಜಾತಿಯ ಮಿತ್ರರು ನಿನ್ನನ್ನು ಬಳಕೆ ಮಾಡ ಬಯಸ್ತಾರೆ. ಅವರು ನಿನ್ನನ್ನ ಕೇವಲ ಈ ಆಟದ ಪ್ಯಾದೆಯನ್ನಾಗಿಸಿ ಬಯಸ್ತಾರೆ. ಅಂದ್ರೆ ನೀನು ಗೆದ್ದು ಕಾಡಿನ ರಾಜ ಆದ್ಮೇಲೆ ಅವರು ನಿನ್ ಮೂಲಕ ಮನ ಬಂದಂತೆ ವರ್ತಿಸಬಹುದು. ಮತ್ತೆ ಬಾಹು, ನೀನು ಶರೀರದಿಂದ ಎಷ್ಟು ಶಕ್ತಿಶಾಲಿ ತೋರ್ತೀಯೋ ಅಷ್ಟು ಶಕ್ತಿಶಾಲಿ ಅಲ್ಲ. ನಿನ್ ಮಾತಿನ ಅರ್ಥವೇನು? ನಾನು ದುರ್ಬಲನೇ? ನಾನು ಹಾಗೆ ಹೇಳ್ತಿಲ್ಲ. ನೀನು ಅಂಜುಬುರುಕ ನಿರ್ಬಲನೆಂದು, ಆದ್ರೆ ನೀನು ಭಾವುಕನಾಗಿದ್ದಿ, ತುಂಬಾ ಭಾವುಕನಾಗಿದ್ದಿ. ಬೇಗನೆ ಎಲ್ಲರ ಮಾತನ್ನು ಒಪ್ಪಿಕೊಳ್ಳುತ್ತಿ. ಆದ್ರೆ ರಾಜನೀತಿಯಲ್ಲಿ ಸರ್ಕಾರ ನಡೆಸೋದು ತಿಳಿದಿರ್ಬೇಕು. ಪ್ರಾಯಶಃ ನೀನು ಹೇಳಿದ್ದು ಸರಿ. ನಾನಿನ್ನು ಚುನಾವಣೆಗೆ ನಿಲ್ಲೋದನ್ನ ನಿರಾಕರಿಸ್ತೇನೆ. ಬಾಹು ತಮ್ಮ ಪ್ರಜಾತಿಯ ಎಲ್ಲರಿಗೂ ಹೇಳುತ್ತೆ, ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಲ್ಲ ಎಂದು. ಆದ್ರೆ ನಿನ್ಗೇನಾಯ್ತು? ಬಾಹು ಎಲ್ಲರಿಗೂ ಕಾಲು ಹೇಳಿದ ಮಾತನ್ನು ಹೇಳುತ್ತೆ. ಇದೆಲ್ಲ ನಿನ್ನನ್ನು ಚುನಾವಣೆಯಿಂದ ಹಿಂತೆಗೆಯಲು ಕಾಲುವಿನ ಆಟ. ಆದ್ರೆ ಸಿಂಹರಾಜೀವನ ಬುದ್ಧಿಗೆ ಮುಲಾಮ್ ತಾಗಿಸಿರ್ಬೇಕು. ಹಾ, ನಿನ್ಗೆ ಅಂತವರ ಬಗ್ಗೆ ತಿಳಿದಿಲ್ಲ. ಇವ್ರು ಈ ತರದ ಬಲೆ ಬೀಸಿ ನಮ್ಮೊಳಗೆ ಜಗಳ ಮಾಡ ಬಯಸ್ತಾರೆ. ನಾವಂತೂ ನಿನ್ಗೆ ಒಳಿತನ್ನೇ ಬಯಸಿದ್ವು. ನೀನು ರಾಜನಾಗ್ಬೇಕು, ನಿನ್ ಹೆಸರು ಆಗ್ಬೇಕು. ಆದ್ರೆ ನಿನ್ಗೆ ಬೇಡದಿದ್ರೆ ಸರಿ ಗೆಳೆಯ, ನನ್ನ ಮಾತು ಕೇಳು. ನೀನು ಚುನಾವಣೆಗೆ ನಿಲ್ಲು, ನೀನೇ ಗೆಲ್ತಿ. ನಿನ್ನಲ್ಲಿ ರಾಜನಾಗುವ ಎಲ್ಲಾ ಗುಣ ಇದೆ. ಅದಕ್ಕೆ ಅವನು ಸಿಂಹರಾಜ ನಿನ್ನ ನಮ್ಮ ಎದುರಲ್ಲಿ ನಿಲ್ಲದಂತೆ ಮಾಡ್ತಿದ್ದಾನೆ. ಹಾ, ಮತ್ತೆ ಕಾಳು ಸಿಂಹ ಅವನು ಎಷ್ಟು ಸೌಮ್ಯವಾಗಿ ಕಾಣ್ತಾನೋ ಹಾಗಿಲ್ಲ, ಅವನು ತುಂಬಾ ಅಪಾಯಕಾರಿ. ಅವನು ಅವರೆಲ್ಲರ ಉದ್ದೇಶ ಅದೇ ಆಗಿದೆ, ನಾವು ಮಂಗಗಳು ತಮ್ಮೊಳಗೆ ಜಗಳ ಮಾಡ್ಕೊಂಡು ಸಾಯ್ಬೇಕೆಂದು. ನೋಡಣ್ಣ, ನೀನೊಬ್ನೇ ನಮ್ಮಲ್ಲಿ ಶಕ್ತಿಶಾಲಿ ಹಾಗೂ ನಮ್ಮನ್ನು ರಕ್ಷಿಸುವ ಸಾಮರ್ಥ್ಯ ಹೊಂದಿದ್ದೀಯಾ. ಈ ಬಂದರ್ ಮತ್ತೆ ತನ್ನ ಜೊತೆಯವರ ಜೊತೆ ಮಾತು ಕೇಳ್ಕೊಂಡು ಉತ್ಸಾಹದಿಂದ ಹೇಳುತ್ತೆ, ಸರಿ, ನಾನು ಚುನಾವಣೆ ಸ್ಪರ್ಧಿಸ್ತೇನೆ. ಸರಿಯಾ? ಇದಾಯ್ತಲ್ವಾ ಬಾಹುಬಲಿ ಮಂಗನ ವಿಷಯ. ಎಲ್ರೂ ಹೇಳಿ, ನಮ್ಮ ನೇತಾರ ಹೇಗಿರ್ಬೇಕು?
ಬಾಹುಬಲಿಯಂತಿರ್ಬೇಕು, ಬಾಹುಬಲಿಯಂತಿರ್ಬೇಕು, ಬಾಹುಬಲಿಯಂತಿರ್ಬೇಕು. ಕೆಲವು ದಿನಗಳ ನಂತರ ಬಾಹು ಕೂಡ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ ಮತ್ತೆ ಬಹಳವಾಗಿ ಚೆನ್ನಾಗಿ ಭಾಷಣ ಮಾಡುತ್ತೆ. ಕಾಲುಗೆ ಇದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಬಾಹು ತನ್ನ ಮಾತೇ ಕೇಳಲಿಲ್ವಲ್ಲ ಅಂತ. ನೀನು ನನ್ನ ಮಾತು ಒಪ್ಪಲಿಲ್ಲ, ದೊಡ್ಡ ವಿಷಯವೇನಲ್ಲ. ಆದ್ರೂ ನನ್ನ ಶುಭ ಕಾಮನೆಗಳು ನಿನ್ನೊಂದಿಗಿವೆ. ನನ್ಗೆ ಸರಿಯಾಗಿ ತಿಳಿದಿದೆ ಯಾರು ನನ್ನೊಂದಿಗಿದ್ದಾರೆ ಯಾರಿಲ್ಲ ಎಂದು. ಚುನಾವಣೆಯ ಒಂದಿನ ಮೊದಲು ಶೇರ್ ಸಿಂಗ್ ಕಾಲುನ ಕಿವಿಯಲ್ಲಿ ಒಂದು ಯೋಜನೆಯನ್ನು ಹೇಳುತ್ತೆ. ಆದ್ರೆ ನಾನ್ ಏನ್ ಹೇಳ್ತಾನೋ ನಿನ್ಗೆ ಹಾಗೆ ಮಾಡು ನೀನು. ಕೆಲವು ದಿನಗಳ ನಂತರ ಚುನಾವಣೆಯ ಫಲಿತಾಂಶ ಬರುತ್ತೆ. ಇಲ್ಲಿ ಬಾಹು ಪ್ರಚಂಡ ಬಹುಮತದಿಂದ ಗೆದ್ದು ಬಿಡುತ್ತೆ. ಬಂದರ್ ಬಾಹುನ ಎಲ್ಲಕ್ಕಿಂತ ಹೆಚ್ಚಾದ ಓಟನ್ನು ನೋಡಿ ಎಲ್ರಿಗೂ ಆಶ್ಚರ್ಯವಾಗುತ್ತೆ. ನಾನು ಇಷ್ಟು ಓಟ್ ಹೇಗೆ ಪಡೆದುಕೊಂಡೆ? ಏನು ಎಲ್ಲಾ ಪ್ರಾಣಿಗಳು ಪರಿವರ್ತನೆ ಬಯಸ್ತಾರಾ? ಈಗ ಬಂದರ್ ಬಾಹು ಕಾಡಿನ ರಾಜನಾಗಿದ್ದ. ಎಲ್ರೂ ಕೂಡ ತಮ್ಮ ಸಮಸ್ಯೆಯನ್ನು ತಗೊಂಡು ಇವನ್ ಬಳಿ ಬರ್ತಾರೆ. ಒಂದಿನ ಟೀಟು ಜಿಂಕೆ ಓಡುತ್ತಾ ಬಾಹು ಬಳಿಗೆ ಬರುತ್ತೆ. ಹತ್ತಿರದ ಕಾರ್ಗಲ್ಲಿನ ಕಾಡಿನಿಂದ ದೊಡ್ಡ ದೀತಾಸುರ ಹೆಸರಿನ ಆನೆ ಬಂದಿದೆ. ಅವರು ನಮ್ಮ ಅರ್ಧಕ್ಕಿಂತಲೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ನಮ್ಮನ್ನು ರಕ್ಷಿಸಿ ಮಹಾರಾಜರೇ, ನಮ್ಮೆಲ್ಲರನ್ನು ರಕ್ಷಿಸಿ, ನಮ್ಮನ್ನು ರಕ್ಷಿಸಿ ಮಹಾರಾಜರೇ. ಇದನ್ ಕೇಳಿ ನೋಡಿ ಈ ಬಾಹುಗೆ ತುಂಬಾ ಭಯವಾಗುತ್ತೆ. ಓಡುತ್ತಾ ಶೇರ್ ಸಿಂಗ್ ಬಳಿ ಹೋಗುತ್ತೆ ಮತ್ತೆ ಎಲ್ಲಾ ಸಮಸ್ಯೆಗಳನ್ನು ಹೇಳುತ್ತೆ. ನಮ್ಮನ್ನು ಹಾಗೂ ಈ ಕಾಡನ್ನು ರಕ್ಷಿಸಿ ಮಹಾರಾಜರೇ. ಆದ್ರೆ ನಾನೀಗ ಮಹಾರಾಜನಲ್ಲ, ನೀನು ಮಹಾರಾಜನಾಗಿದ್ದಿ. ಈಗ ನೀವು ನಮ್ಮನ್ನು ರಕ್ಷಿಸಿ ಮಹಾರಾಜರೇ, ನಮ್ಮನ್ನು ರಕ್ಷಿಸಿ ನೀವು. ಮತ್ತೆ ಈ ಟೀಟಾಸುರ್ ಅರ್ಧ ಕಾಡನ್ನು ಮೇಲೆ ಕೆಳಗೆ ಮಾಡಿರುತ್ತೆ. ದೀತಾಸುರ್ ಹೋಗಿ ಇಲ್ಲಿಂದ, ಇದು ನನ್ನ ಕಾಡು. ಮತ್ತೆ ಈ ಡೀಟಾಸುರ್ ಬಹಳ ಶಕ್ತಿಶಾಲಿಯಾಗಿತ್ತು. ಈ ಬಾಹುವನ್ನು ಸೊಂಡಲಿನಿಂದ ಎತ್ತಿ ಒಳಗೆ ಎಸ್ತ್ ಬಿಡುತ್ತೆ. ಆಗ ಬಾಹು ತನ್ನ ಫ್ರೆಂಡ್ಸ್ ಅನ್ನು ಕೂಗ್ತಾನೆ. ಮಾಂಟಿ, ಮೋನು, ಟಿಂಕು, ಅಣ್ಣಂದಿರೇ ರಕ್ಷಿಸಿ. ಬಾಹು ಬಲಶಾಲಿ ಅಂತೂ ಇದ್ದ, ಅದೇಕಂದ್ರೆ ಮನೋಬಲದಿಂದ ಬಲವಾಗಿದ್ದ. ಬಾಹು ಹೆದರುಕೊಂಡು ಸೋತ್ ಬಿಟ್ಟ. ಯಾರಾದ್ರೂ ರಕ್ಷಿಸಿ. ಆದ್ರೆ ಯಾರೂ ಬರ್ಲಿಲ್ಲ. ಶೇರ್ ಸಿಂಗ್ ಎದುರುಗಡೆ ಬಂತು. ಶೇರ್ ಸಿಂಗ್ ನ ಆರೋಗ್ಯ ಬಹಳ ದಿನಗಳಿಂದ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಒಬ್ನೇ ಹೋರಾಡಕ್ ಆಗೋಲ್ಲ ಅಂತ ಈ ಬಾಹುನ ಮನೋಬಲವನ್ನು ಹೆಚ್ಚಿಸುತ್ತೆ. ಏಳು ಬಾಹು, ನೀನು ಬಾಹುವಾಗಿದ್ದಿ, ನೀನು ರಾಜನಾಗಿದ್ದಿ. ರಾಜ, ನಿನ್ನಲ್ಲಿ ಶಕ್ತಿ ಇದೆ. ನಾನ್ ನಿನ್ನೊಂದಿಗಿದ್ದೇನೆ. ನೀನು ಹಾಗೂ ನೀವೆಲ್ಲರೂ ಈ ತೀತಾಸುರ ಏನು ಇವನಂತ 10 ಆನೆಗಳನ್ನು ಎದುರಿಸಿ ಗೆಲ್ಲೋ ಶಕ್ತಿ ಇದೆ. ನಿನ್ನಲ್ಲಿ ನಮ್ಮಲ್ಲಿ ಎಲ್ಲರ ಶಕ್ತಿ ಒಳಗಿದೆ. ನಂತರ ಬಾಹು ಮತ್ತು ಶೇರ್ ಸಿಂಗ್ ಇಬ್ರು ಸೇರ್ಕೊಂಡು ದೀತಾಸುರನನ್ನು ಓಡಿಸ್ತಾರೆ. ಇವರಿಬ್ಬರ ಒಗ್ಗಟ್ಟನ್ನು ನೋಡಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ದೀತಾಸುರನನ್ನು ಅಲ್ಲಿಂದ ಓಡಿಸುತ್ತಾರೆ. ನನ್ನನ್ನು ಕ್ಷಮಿಸು ಕಾಳು, ನೀನ್ ಹೇಳಿದ್ದು ನಿಜ. ಆದ್ರೆ ರಾಜ, ನಾನ್ ಹೇಳಿದ್ರಿಂದಲೇ ನೀನಾಗಿದ್ದೀಯಾ? ಅಂದ್ರೆ ಸಿಂಹರಾಜನ ಮಾತಿನ ಪ್ರಕಾರವೇ ನಾನು ಕಾಡಿನ ಎಲ್ಲಾ ಪ್ರಾಣಿಗಳ ಓಟ್ ನಿನ್ಗೆ ಕೊಡಿಸಿದ್ದೆ. ನನ್ನ ಆರೋಗ್ಯ ಸರಿ ಇರ್ಲಿಲ್ಲ, ಹಾಗಾಗಿ ನಾನು ಬಯಸಿದ್ದೆ ಈಗ ನೀನೆಲ್ಲ ಜವಾಬ್ದಾರಿ ವಹಿಸ್ಬೇಕೆಂದು. ಬಾಹು, ನೀನು ಶಕ್ತಿಶಾಲಿಯಾಗಿದ್ದಿ ಮತ್ತೆ ಬುದ್ಧಿವಂತ ಕೂಡ. ಈಗ ನೀನೊಬ್ಬ ಮಹಾರಾಜ, ಇನ್ನು ನೀನು ಹೆದರ್ಬಾರ್ದು. ಬಾಹು, ನನ್ನನ್ನು ಕ್ಷಮಿಸು. ನಾವೆಲ್ಲ ನಿನ್ನನ್ನು ಎದುರುಗಿಟ್ಕೊಂಡು ಮಜಾ ಮಾಡ ಬಯಸಿದ್ದೆವು. ಆದ್ರೆ ನಮ್ಗೆ ನಮ್ಮ ತಪ್ಪಿನ ಅರಿವಾಗಿದೆ. ಮಹಾರಾಜ ಸಿಂಹರಾಜರೇ, ನೀವು ನಮ್ಮನ್ನು ಕ್ಷಮಿಸಿಬಿಡಿ. ಮತ್ತೆ ನಿಮ್ಮ ಅಧಿಕಾರ ಸ್ವೀಕರಿಸಿ. ನೀವೇ ನಮ್ಮ ಮಹಾರಾಜರು. ಸರಿಯಾಗಿ ಹೇಳಿದೆ ಬಾಹು. ಹಾಗಾದ್ರೆ ಎಲ್ರು ಹೇಳಿ, ನಮ್ಮನೆ ತರ ಹೇಗಿರ್ಬೇಕು? ಈಗ ಎಲ್ರಿಗೂ ಅರ್ಥವಾಗಿತ್ತು ಮನೋಬಲದ ಜೊತೆಗೆ ಬುದ್ಧಿ, ಚತುರತೆ ಮತ್ತೆ ಒಳಗಿನ ಶಕ್ತಿ ಕೂಡ ಮಹತ್ವಪೂರ್ಣ ಎಂದು. ಇದು ಸಿಂಹನಿಂದ ಕಲಿತ ಹಾಗಾಯಿತು. ರಾಂಪುರ ಎಂಬ ಊರಿನ ಪಕ್ಕದ ಊರಾದ ಸುಂದರ್ಪುರದಲ್ಲಿ ಟುನ್ನು ಎಂಬ ಮಂಗ ವಾಸವಾಗಿತ್ತು. ಅದೇ ಕಾಡಿನಲ್ಲಿ ಬಲ್ಲು ಎಂಬ ಹೆಸರಿನ ಬುದ್ಧಿವಂತ ಕರಡಿ ವಾಸವಾಗಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಈ ಬಲ್ಲು ಮತ್ತು ಬಾಲುವಿನಿಂದ ಪಾಠ ಕೇಳ್ತಿದ್ವು. ಕೇಳಿ ಎಲ್ಲ ಪ್ರಾಣಿಗಳೇ, ಒಂದು ಮಾತು ನೆನಪಿರಲಿ. ನಮಗೇನಾದರೂ ಒಂದು ವೇಳೆ ಆಪತ್ತು ಬಂದ್ರೆ ನಾವು ಆ ಆಪತ್ತಿನಿಂದ ಹೇಗೆ ಪಾರಾಗೋದೆಂದು. ಹಾ ಬಲ್ಲವಣ್ಣ, ಹಾ ನಮ್ಗೆ ತಿಳಿಸಿ ನಮ್ಗೆ. ಒಂದ್ ವೇಳೆ ನಮ್ಗೇನಾದ್ರೂ ಆಪತ್ತು ಬಂದ್ರೆ ಅದರಿಂದ ಹೇಗೆ ಪಾರಾಗೋದೆಂದು. ಹಾ ನಮ್ಗೂ ಹೇಳಿ. ಹಾ ತಿಳಿಸ್ತೀನಿ.
ಆದ್ರೆ ನನ್ಗೆ ನನ್ ಮಾತು ಮುಗಿಸೋಕೆ ಅವಕಾಶ ಕೊಡಿ. ಈ ಬಲ್ಲು ಕಾಡಿನ ಪ್ರಾಣಿಗಳಿಗೆಲ್ಲ ತೊಂದರೆಯಿಂದ ಹೇಗ್ ಪಾರಾಗೋದು ಎಂದು ತಿಳಿಸುತ್ತೆ. ಹೀಗೆ ಹೇಳುತ್ತಿರುವಾಗ ಟುನ್ನು ಎಂಬ ಕತ್ತೆ ಹೇಳುತ್ತೆ, ಅರೆ ಬಲ್ಲು ಅಣ್ಣ, ಆ ಆಪತ್ತು ಬಂದ ನಂತರ ಹೋಗೋದ್ರಿಂದ ಉತ್ತಮವಾದ ವಿಧಾನ ಯಾವುದಂದ್ರೆ ಆಪತ್ತು ಬರೋಕ್ ಮುಂಚೆನೆ ಹೊರಟು ಬಿಟ್ರೆ. ಈ ಟುನ್ನು ಕತ್ತೆಯ ಮಾತನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ನಗುತ್ತವೆ. ಓಹೋ ಟುನ್ನು ಕತ್ತೆ, ನೀನು ಎಲ್ಲಾ ಕತ್ತಿಗಿಂತಲೂ ಮೂರ್ಖ ಕತ್ತೆ. ಅರೆ ಇದೇನ್ ನೀನ್ ಮಾತನಾಡ್ತಿರ್ವಿ? ಆಪತ್ತು ಬಂದ್ರೆ ಆ ಆಪತ್ತಿನಿಂದ ಪಾರಾಗ್ಬೋದು, ಆದ್ರೆ ಆಪತ್ತು ಬಂದೇ ಇಲ್ಲ ಅಂದ್ರೆ ಆ ಆಪತ್ತಿಂದ ಹೇಗೆ ಪಾರಾಗೋದು? ವಿಚಿತ್ರವಾಗಿದೆ. ಸರಿ, ನೀವೆಲ್ಲ ಟುನ್ನು ಕತ್ತೆಯನ್ನು ಗೇಲಿ ಮಾಡಬೇಡಿ. ನೀವೆಲ್ಲ ನಿಮ್ ಮನೆಗೆ ಹೋಗಿ. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಗೆ ತೆರಳುತ್ತವೆ. ಆದ್ರೆ ಈ ಕತ್ತೆಗೆ ಆ ಕಾಡಿನ ಪ್ರಾಣಿಗಳ ಮಾತನ್ ಕೇಳಿ ತುಂಬಾ ಬೇಜಾರಾಗುತ್ತೆ. ಮತ್ತೆ ಕತ್ತೆ ಹೇಳುತ್ತೆ, ಏನು ನಾನು ನಿಜವಾಗ್ಲೂ ಕತ್ತೇನಾ? ನನ್ಗೆ ಬುದ್ಧಿ ಇಲ್ವಾ? ಹಾಗೆ ಆಗಲು ಸಾಧ್ಯವಿಲ್ಲ. ನನ್ಗೆ ತಿಳಿದಿದೆ, ನಾನು ಉತ್ತಮ ಕೆಲಸ ಮಾಡಬಹುದು. ಹೀಗೆ ಯೋಚಿಸುತ್ತಾ ಟುನ್ನು ಎಂಬ ಕತ್ತೆ ತನ್ನ ಮನೆಗೆ ಹೋಗುತ್ತೆ. ಬೆಳಗಾದ ಕೂಡ್ಲೆ ಬಲ್ಲು ಹತ್ರ ಹೋಗಿ ಈ ಕತ್ತೆ ಹೇಳುತ್ತೆ, ಬಲ್ಲು, ನೀನ್ ನನ್ಗೆ ಹೇಳು, ನಾನೇನು ನಿಜವಾಗ್ಲೂ ಕತ್ತೆ ಅಂತ ಮಾತನಾಡ್ತೇನಾ? ಅರೆ ಇಲ್ಲ ಟುನ್ನು ಕತ್ತೆ, ಹಾಗೇನು ವಿಷಯವಿಲ್ಲ. ಆದ್ರೆ ನಿನ್ಗೆ ತಿಳಿದಿರ್ಬೇಕು ಯಾವಾಗ ಏನ್ ಹೇಳ್ಬೇಕು ಮತ್ತು ಏನ್ ಮಾಡ್ಬೇಕೆಂದು. ಬಲ್ಲುನ ಮಾತನ್ನು ಕೇಳಿ ಈ ಟುನ್ನು ಕತ್ತೆ ವಿಚಿತ್ರವಾಗಿ ವರ್ತಿಸೋಕ್ ಶುರುವಾಗುತ್ತೆ. ಇದನ್ ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳು ಹೇಳುತ್ತವೆ, ಅರೆ ಇರ್ಲಿ ಬಿಡು, ನಿನ್ನಿಂದ ಏನು ಆಗೋದಿಲ್ಲ. ಏನಾದ್ರೂ ನಿನ್ ಕತ್ತೆ ಅಲ್ವಾ? ನನ್ನನ್ನು ನೋಡು ಕೆಲಿ, ನಾನೆಷ್ಟು ವೇಗವಾಗಿ ಓಡ್ತೇನೆ. ಈ ಟೀನು ಮೊಲ ಸರಿಯಾಗಿ ಹೇಳ್ತಾ ಇದೆ. ನೋಡಿ ನೋಡಿ, ನಾನು ಎಷ್ಟು ಬುದ್ಧಿವಂತೆ ಅಂತ. ಈ ಎಲ್ಲಾ ಕಾಡಿನ ಪ್ರಾಣಿಗಳು ಟುನ್ನುಗೆ ಹೀಗೆ ತಮಾಷೆ ಮಾಡುತ್ತವೆ. ಇದನ್ ಕೇಳಿ ಈ ಟುನ್ನು ಕತ್ತೆಗೆ ತುಂಬಾ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಬಲ್ಲು ಮತ್ತು ಬಾಲು ಇರುವ ಕಡೆಗೆ ಬರುತ್ತವೆ. ಸರಿ, ನೀವೆಲ್ಲ ನಿಮ್ ಪ್ರತಿಭೆಯನ್ನು ಪ್ರದರ್ಶಿಸಿ. ನಾನು ನೋಡ್ತೇನೆ ನಿಮ್ಮಲ್ಲಿರುವ ಪ್ರತಿಭೆ. ನಾನ್ ನಿಮ್ಗೆ ನನ್ ಪ್ರತಿಭೆ ತೋರಿಸ್ತೀನಿ. ಮತ್ತೆ ನಾನು ಕೂಡ ನನ್ನ ಬುದ್ಧಿವಂತಿಕೆ ತೋರಿಸ್ತೀನಿ. ಬಲ್ಲು ಬಾಲುಗೆ ಹೀಗೆ ಹೇಳುತ್ತಾ ಕಾಡಿನ ಎಲ್ಲಾ ಪ್ರಾಣಿಗಳು ಬುದ್ಧಿವಂತಿಕೆ ತೋರಿಸುತ್ತವೆ. ಇಲ್ಲಿ ಟುನ್ನು ಕತ್ತೆಗೂ ಕೂಡ ಬಾಲು ಹೇಳುತ್ತೆ, ಟುನ್ನು ಕತ್ತೆ, ನೀನು ನಿನ್ನ ಪ್ರತಿಭೆ ತೋರಿಸು. ನಿನ್ನಲ್ಲೇನು ಪ್ರತಿಭೆ ಇದೆ? ಬಲ್ಲು ಹೀಗ್ ಹೇಳಿದ ಕೂಡ್ಲೆ ಈ ಟುನ್ನು ಕತ್ತೆ ತನ್ನ ಅಪಸ್ವರದಿಂದ ಒಂದು ಹಾಡನ್ನು ಹಾಡುತ್ತೆ. ಮತ್ತೆ ಈ ಟುನ್ನು ಕತ್ತೆಯ ಹಾಡನ್ನು ಕೇಳಿ ಕಾಡಿನ ಪ್ರಾಣಿಗಳೆಲ್ಲ ಅಲ್ಲಿಂದ ಓಡುತ್ತವೆ. ಯಾಕಂದ್ರೆ ಈ ಕತ್ತೆ ಹಾಡ್ ಚೆನ್ನಾಗಿ ಹಾಡಿರಲ್ಲ. ಟುನ್ನು ಕತ್ತೆ ತನ್ನ ಹಾಡು ಮುಗಿಸಿದ ಕೂಡ್ಲೆ ಕಣ್ಣು ಬಿಟ್ಟಾಗ ಅಲ್ಲಿ ಯಾರು ಕಾಣೋದಿಲ್ಲ. ಅರೆ ಇದೇನು, ನನ್ನೆಲ್ಲ ಗೆಳೆಯರು ನನ್ ಪದ್ಯ ಕೇಳಿ ಓಡಿಬಿಟ್ರಾ? ನಾನಷ್ಟು ಕೆಟ್ಟದಾಗಿ ಹಾಡಿದ್ದೇನಾ? ಹೀಗ್ ಹೇಳುತ್ತಾ ಈ ಕತ್ತೆ ತನ್ನ ಕಾಡಿನಿಂದ ದೂರ ಓಡುತ್ತೆ. ಮತ್ತೆ ಅಲ್ಲಿ ಕೂತ್ಕೊಂಡು ಹಾಡನ್ನು ಅಭ್ಯಾಸ ಮಾಡುತ್ತೆ. ನಾನೊಬ್ಬ ಕತ್ತೆ, ನನ್ ಸ್ವರ ತುಂಬಾ ಮಾಧುರ್ಯ. ನಾನು ರಾಗದಲ್ಲಿ ಹಾಡ್ತೇನೆ, ಅದನ್ ಕೇಳಿ ಓಡಿ ಹೋಗ್ತಾರೆ ನನ್ ಗೆಳೆಯರು. ನಾನೊಬ್ಬ ಕತ್ತೆ. ಟುನ್ನು ಹೀಗೆ ಹಾಡ್ ಹಾಡುತ್ತಿರುವಾಗ ಹಾಡ್ ಕೇಳಿ ಅಲ್ಲಿಗೆ ಅಳಿಲು ಬರುತ್ತೆ. ಅದರ ಹೆಸರು ಸುಂದರಿಯಾಗಿದೆ. ಅರೆ ಯಾರು ನೀನು? ನಾನ್ ನಿನ್ನನ್ನು ಯಾವತ್ತೂ ನೋಡೇ ಇಲ್ಲ. ನಾನು ಟುನ್ನು ಕತ್ತೆ, ಹಾಗೆ ಹಾಡೋಕೆ ಪ್ರಯತ್ನಿಸ್ತಿದ್ದೆ. ಓ ಹೌದಾ, ನೀವು ಹಾಡ್ ಹಾಡೋದ್ ಕಲಿತಿದ್ದೀರಾ? ಹಾ, ಯಾಕೆಂದ್ರೆ ನನ್ನೆಲ್ಲಾ ಗೆಳೆಯರು ನನ್ ಪದ್ಯ ಕೇಳಿ ಓಡಿ ಹೋಗ್ತಾರೆ. ಮತ್ ನನ್ನಲ್ಲಿ ಅದೊಂದೇ ಪ್ರತಿಭೆ ಇರೋದು, ಅದೇ ಹಾಡೋದು. ನನ್ಗೆ ಹಾಡೋದು ತುಂಬಾ ಇಷ್ಟ. ನಾನು ಕತ್ತೆ ಎಂದು ಅವರೆಲ್ಲ ನನ್ನನ್ನು ಗೇಲಿ ಮಾಡ್ತಾರೆ. ಪರವಾಗಿಲ್ಲ, ನನಗೂ ಹಾಡೋಕೆ ತುಂಬಾ ಇಷ್ಟ. ನಾನ್ ನಿನಗೆ ಹಾಡ್ ಹೇಳೋದನ್ನ ಕಲಿಸ್ತೀನಿ. ಆಗ ನೀನು ಹಾಡನ್ನು ಚೆನ್ನಾಗಿ ಹಾಡ್ತೀಯ ಅಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ನಿನ್ನ ಹಾಡ್ ಕೇಳುತ್ತವೆ. ನೀವು ದಿನ ಇಲ್ಲಿಗೆ ಬನ್ನಿ, ನಾನ್ ಹಾಡೋದನ್ನ ಕಲಿಸ್ತೀನಿ. ಈ ಸುಂದರಿಯ ಮಾತನ್ನು ಕೇಳಿ ಈ ಟುನ್ನು ಕತ್ತೆಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ದಿನ ಈ ಕತ್ತೆ ಸುಂದರಿ ಹತ್ರ ಬಂದು ಹಾಡಿನ ಅಭ್ಯಾಸವನ್ನು ಮಾಡುತ್ತೆ. ಸ್ವಲ್ಪ ದಿನಗಳ ನಂತರ, ನಾನ್ ನಿನಗೆ ಕಲ್ಸಿರುವ ಹಾಡುಗಳನ್ನು ಹಾಡು,
ನೋಡ್ತೀನಿ ನೀವ್ ಹೇಗ್ ಕಲ್ತಿದ್ದೀರಾ ಅಂತ. ಈ ಸುಂದ್ರಿಯಿಂದ ಹಾಡನ್ನು ಕಲಿತ ಮೇಲೆ ಈ ಟುನ್ನು ಕತ್ತೆ ಮೊದಲ ಬಾರಿಗೆ ಹಾಡುತ್ತೆ. ಅರೆ ವಾ ಕತ್ತೆ, ನೀವು ಹಾಡೋದನ್ನ ಎಷ್ಟ್ ಚೆನ್ನಾಗ್ ಕಲ್ತಿದ್ದೀರಾ. ಈಗ ಹೋಗಿ ಈ ಹಾಡನ್ನು ಎಲ್ಲರ ಎದುರಿಗೆ ಹಾಡಿ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಈ ಟುನ್ನು ಕತ್ತೆ ದಾರಿಯಲ್ಲಿ ಹೋಗುವಾಗ್ಲೇ ಈ ಸುಂದರಿ ಕಲಿಸಿರುವ ಹಾಡನ್ನು ಹಾಡುತ್ತಾ ಹೋಗುತ್ತೆ. ಈ ದಾರಿಯಲ್ಲಿ ಎಲ್ಲಾ ಕಾಡಿನ ಪ್ರಾಣಿಗಳು ಕೇಳಿ ಹೇಳುತ್ತವೆ, ಅರೆ ಇದ್ಯಾರು ಹಾಡ್ ಹಾಡ್ತಿದ್ದಾರೆ ಇಷ್ಟೊಂದು ಚೆನ್ನಾಗಿ, ಈಗ್ಲೇ ನಾನು ಹೋಗಿ ನೋಡ್ತೀನಿ ಅದ್ಯಾರು ಅಂತ. ಅರೆ ಅಣ್ಣ, ಇಷ್ಟೊಂದು ಒಳ್ಳೆ ಹಾಡು ನಾನು ಮೊದಲನೇ ಸಲ ಕೇಳ್ತಿದ್ದೀನಿ. ಯಾರು ಹಾಡ್ತಿರ್ಬೋದು, ಬನ್ನಿ ನೋಡೋಣ. ಎಲ್ಲಾ ಕಾಡಿನ ಪ್ರಾಣಿಗಳು ಓಡೋಡಿ ಬಂದು ಈ ದಾರಿಯಲ್ಲಿ ಕತ್ತೆ ಹಾಡುತ್ತಿರುವುದನ್ನ ಕೇಳುತ್ತವೆ. ಮತ್ತೆ ಈ ಕತ್ತೆ ಹಾಡೋದನ್ನ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯವಾಗುತ್ತೆ. ಅರೆ ಇದೇನು, ಇವನು ಟುನ್ನು ಕತ್ತೆ. ಅರೆ ಆದ್ರೆ ಇವನು ಇಷ್ಟು ಒಳ್ಳೇದಾಗಿ ಹೇಗೆ ಹಾಡಲು ಸಾಧ್ಯ? ಅರೆ ಇದು ಟುನ್ನು ಕತ್ತೆ, ಇದು ಇಷ್ಟು ಚೆನ್ನಾಗಿ ಹೇಗ್ ಹಾಡ್ತಿದೆ? ಅರೆ ಹಾ, ಇವನು ಟುನ್ನು ಕತ್ತೆ. ಇವನಿಗೆ ಹಾಡೋಕೆ ಯಾರು ಕಲಿಸಿರ್ಬೋದು? ಈ ಟುನ್ನು ಕತ್ತೆ ಹೇಗೋ ದಾರಿ ಮಾಡ್ಕೊಂಡು ಬಲ್ಲು ಅಣ್ಣನ ಬಳಿ ಹೋಗುತ್ತೆ ಮತ್ತೆ ಹೇಳುತ್ತೆ, ಬಲ್ಲು ಅಣ್ಣ ನೋಡಿ ನೋಡಿ, ನನ್ ಪ್ರತಿಭೆಯನ್ನು ಗುರುತಿಸಿ, ನಾನೀಗ ಒಳ್ಳೇದಾಗಿ ಹಾಡಬಲ್ಲೆ. ಆ ದಿನಂತೂ ನಾನು ತುಂಬಾ ಕೆಟ್ಟದಾಗಿ ಹಾಡಿದ್ದೆ, ಆದ್ರಿಂದ ನಾನು ಉತ್ತಮವಾಗಿ ಹಾಡಬಲ್ಲೆ. ಇಷ್ಟು ಹೇಳಿ ಈ ಟುನ್ನು ಕತ್ತೆ ಈ ಬಲ್ಲು ಅಣ್ಣನ ಎದುರಿಗೆ ಹಾಡ್ ಹಾಡುತ್ತೆ. ಈ ಹಾಡ್ ಕೇಳಿ ಬಲ್ಲು ಅಣ್ಣ ಹೇಳುತ್ತೆ, ಅರೆ ವಾ, ತುಂಬಾ ಸಖತ್ತಾಗಿದೆ. ನೀನಂತೂ ತುಂಬಾ ಉತ್ತಮವಾಗಿ ಹಾಡ್ತಿದ್ದೀಯಾ. ಇದಂತೂ ತುಂಬಾ ಒಳ್ಳೆಯ ವಿಷಯ. ಅದೇ ರೀತಿ ಸುಂದರವನದಲ್ಲಿ ಒಂದು ಸ್ಪರ್ಧೆ ಆಗೋದಿದೆ. ನನ್ ಪ್ರಕಾರ ನೀನು ಕೂಡ ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಮತ್ತೆ ನಿನ್ನ ಹಾಡನ್ನು ನೀನು ಹಾಡ್ಬೇಕು. ಬಲ್ಲು ಅಣ್ಣನ ಮಾತನ್ನು ಕೇಳಿ ಕಾಡಿನ ಸುತ್ತ ಇರುವ ಪ್ರಾಣಿಗಳು ಮತ್ತೆ ಈ ಟುನ್ನು ಕತ್ತೆಗೆ ತಮಾಷೆ ಮಾಡುತ್ತವೆ. ಇದೇನು ಬಲ್ಲು ಅಣ್ಣ, ಸುಮ್ನೆ ಹೇಳ್ತೀರಾ? ಈ ಸ್ಪರ್ಧೆ ನಾನು ಗೆಲ್ಲಲು ಆಗ್ಲಿಲ್ಲ, ಈ ಕತ್ತೆ ಗೆಲ್ಲೋದು ಹೇಗೆ? ಹಾ ಹಾ, ಈ ಟೀನು ಮೊಲ ಸರಿಯಾಗಿ ಹೇಳ್ತಾ ಇದೆ. ಇದಂತೂ ಕತ್ತೆ ಅಲ್ವೇ, ಹಾಡ್ ಹೇಳ್ತಾ ಹೇಳ್ತಾ ಶಿ ಅಕ್ಷಿ ಅಂತಾನೆ ಇರುತ್ತೆ. ನೀವೆಲ್ಲ ಸುಮ್ನಿರಿ, ಗೇಲಿ ಮಾಡೋದು ಬಿಟ್ಟುಬಿಡಿ. ನಾಳೆ ಸ್ಪರ್ಧೆಗೆ ತಯಾರಾಗಿ. ಹಾಗೆ ಕೇಳು, ನೀನು ಕೂಡ ಟುನ್ನು ಕತ್ತೆ, ಇವರೆಲ್ಲರ ಮಾತಿಗೆ ಕಿವಿ ಕೊಡ್ಬೇಡ. ನಾಳೆ 9 ಗಂಟೆಗೆ ನೀನು ಇದೇ ಜಾಗಕ್ಕೆ ಬಂದ್ಬಿಡು. ಮಾರನೇ ದಿನ ಬೆಳಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹಾಜರಾಗುತ್ತವೆ. ಇಲ್ಲಿ ಈ ಕತ್ತೆಯನ್ನು ನೋಡಿ ಎಲ್ಲಾ ಕಾಡಿನ ಪ್ರಾಣಿಗಳು ತಮಾಷೆ ಮಾಡುತ್ತವೆ. ಟುನ್ನು ಕತ್ತೆ, ನೀನ್ ಇವರೆಲ್ಲರ ಮಾತಿಗೆ ಕಿವಿ ಕೊಡ್ಬೇಡ. ನಿನ್ಗೆ ಈ ಸ್ಪರ್ಧೆಯನ್ನು ಗೆಲ್ಲಲೇಬೇಕು. ಹಾಗೆ ಇವರೆಲ್ಲರ ಬಾಯಿ ಮುಚ್ಚಿಸ್ಬೇಕು. ಎಲ್ಲಾ ಪ್ರಾಣಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುತ್ತವೆ ಮತ್ತು ತಮ್ಮ ಹಾಡುಗಳನ್ನು ಹಾಡಿ ಅಲ್ಲಿಂದ ಹೊರಡುತ್ತವೆ. ನಂತರ ಈ ಟುನ್ನು ಕತ್ತೆಯ ಬಾರಿ ಬರುತ್ತೆ. ಹಾ ಹಾ, ಹೋಗು, ನಾನು ನೋಡ್ತೇನೆ ನೀನು ಈ ಸ್ಪರ್ಧೆಯನ್ನು ಹೇಗೆ ಗೆಲ್ತಿ ಎಂದು. ಹೋಗು ಹೋಗು, ಸರಿಯಾಗಿ ಹೇಳ್ದೆ ನೀನು. ಈ ಟುನ್ನು ಕತ್ತೆ ಸ್ಟೇಜ್ಗೆ ಹೋಗುತ್ತಲೇ ಸುಂದ್ರಿ ಕಲಿಸಿರುವ ಹಾಡನ್ನು ಸ್ವರದಿಂದ ಚೆನ್ನಾಗಿ ಹಾಡ್ಬಿಡುತ್ತೆ. ಈ ಹಾಡನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆಶ್ಚರ್ಯವಾಗುತ್ತೆ. ಮತ್ತೆ ಈ ಸ್ಪರ್ಧೆಯಲ್ಲಿ ಈ ಟುನ್ನು ಕತ್ತೆಗೆ ಪ್ರಥಮ ಬಹುಮಾನ ಬರುತ್ತೆ. ಮತ್ತೆ ಈ ಹಾಡಿಗಾಗಿ ಒಂದು ಅವಾರ್ಡ್ ಕೂಡ ಸಿಗತ್ತೆ. ಅದನ್ ಕೇಳಿ ಕತ್ತೆಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ತಮ್ಮ ಗೆಳೆಯರಿಗೆಲ್ಲ ಹೇಳುತ್ತೆ, ಏನ್ ಹೇಳ್ತಿದ್ರಿ? ನಾನು ಗೆಲ್ಲೋದಿಲ್ಲ ಅಂತ? ನೋಡಿ, ನಿಮ್ ಕಣ್ಮುಂದೆ ನನ್ ಕೈಯಲ್ಲಿ ಅವಾರ್ಡ್ ಇದೆ. ಇನ್ನೊಂದು ವಿಷಯ, ಎಂದಿಗೂ ಯಾರನ್ನು ಈ ರೀತಿ ಗೇಲಿ ಮಾಡ್ಬೇಡಿ. ನೀವು ನನ್ನನ್ನು ತುಂಬಾ ಗೇಲಿ ಮಾಡಿದ್ರಿ. ನನ್ನನ್ ಕ್ಷಮಿಸ್ಬಿಡಿ. ನೀವು ಕತ್ತೆ ಅಲ್ವಾ, ನಾನಿನ್ ಯಾವತ್ತೂ ನಿಮಗ್ ತಮಾಷೆ ಮಾಡೋಲ್ಲ. ನೀವು ನಮ್ಗೆ ದಿನಾ ಹಾಡ್ ಹೇಳ್ತಿರಲ್ವಾ? ಈ ರೀತಿಯಾಗಿ ಹಾಡನ್ನು ಹಾಡಿ ಈ ಟುನ್ನು ಕತ್ತೆ ತನ್ನ ಅವಾರ್ಡ್ ಅನ್ನು ತಗೊಂಡೋಗಿ ಸುಂದ್ರಿ ಅವರಿಗೆ ಥ್ಯಾಂಕ್ಸ್ ಹೇಳುತ್ತೆ. ಮತ್ತೆ ಇನ್ನೇನಂದ್ರೆ, ಈ ಟುನ್ನು ಕತ್ತೆಗೆ ಯಾರು ಯಾವತ್ತೂ ತಮಾಷೆ ಮಾಡೋದಿಲ್ಲ. ಮತ್ತೆ ಈ ಟುನ್ನು ಕತ್ತೆ ಎಲ್ರಿಗೂ ಹಾಡೋದನ್ನ ಕಲಿಸುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.